ಸ್ನೇಹಿತರೆ ನಮಸ್ತೆ. ಕೃತಜ್ಞತಾ ಹಬ್ಬದ 12ನೇ ದಿನ ಇವತ್ತು, ಜನವರಿ 23ನೇ ತಾರೀಕು. ಇವತ್ತಿನ ದಿನ ನಾವು ನಮ್ಮ ಕರ್ಮೇಂದ್ರಿಯಗಳಿಗೆ ಧನ್ಯವಾದಗಳನ್ನ ಹೇಳೋಣ. ಹಾಯಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ನಮ್ಮ ಗಮನ ಉಸಿರಾಟದ ಕಡೆಗೆ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ನಿಧಾನಕ್ಕೆ ಹೊರಗೆ ಬಿಡೋಣ. ಇದನ್ನ 2-3 ಬಾರಿ ಪುನರಾವರ್ತಿಸಿ. ನಮ್ಮ ಗಮನ ಉಸಿರಾಟದ ಕಡೆಗೆ ಹೋದಷ್ಟೂ ಕೂಡ ಉಸಿರಾಟದ ಗತಿ ನಿಧಾನ ಆಗ್ತಿರೋದನ್ನ ಗಮನಿಸಿ. ಈಗ ನಾವು ಒಂದೊಂದಾಗಿ ನಮ್ಮ ಕರ್ಮೇಂದ್ರಿಯಗಳನ್ನ ನೆನೆಸಿಕೊಳ್ಳೋಣ. ಮೊದಲನೆಯದಾಗಿ ವಾಕ್ ಅಂದ್ರೆ ಮಾತು. ಮಾತಿಗೆ ಸಂಬಂಧಪಟ್ಟಂತಹ ನಮ್ಮ ಬಾಯಿಯನ್ನ ನೆನೆಸಿಕೊಂಡು ಅದಕ್ಕೆ ಕೃತಜ್ಞರಾಗಿರೋಣ. ನಾವು ಮಾತನಾಡಲು ಸಹಾಯ ಮಾಡ್ತಾ ಇರುವಂತಹ ಎಲ್ಲ ಅಂಗಾಂಗಗಳಿಗೆ ಮನಸ್ಸಿನಲ್ಲಿ ಕೃತಜ್ಞತೆಯನ್ನ ಹೇಳೋಣ. ನಮ್ಮ ತುಟಿಗಳು, ಹಲ್ಲುಗಳು, ನಾಲಿಗೆ ಮತ್ತು ಎಲ್ಲ ಅಂಗಾಂಗಗಳು. ಮಾತು ಒಂದರಿಂದ ನಾವು ಎಷ್ಟೊಂದು ವಿಚಾರಗಳನ್ನ ಹೊರಗಿನ ಜಗತ್ತಿಗೆ ಸಂವಹನ ಮಾಡ್ಲಿಕ್ಕೆ ಆಗ್ತಾ ಇದೆ. ನಮ್ಮ ಯೋಚನೆಗಳನ್ನ, ಭಾವನೆಗಳನ್ನ ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ, ಬೇರೆಯವ್ರ ಜೊತೆಗೆ ಉತ್ತಮ ಸಂಬಂಧಗಳನ್ನ ಪಡೆಯೋದಿಕ್ಕೆ ಶಬ್ದಗಳನ್ನ ಬಳಸ್ತೀವಿ. ಅವೆಲ್ಲದಕ್ಕೂ ನಾವು ಕೃತಜ್ಞರಾಗಿರೋಣ. ಈಗ ನಮ್ಮ ಗಮನ ನಮ್ಮ ಎರಡನೆಯ ಕರ್ಮೇಂದ್ರಿಯ ಪಾಣಿ ಅಂದ್ರೆ ನಮ್ಮ ಕೈಗಳು.
ನಮ್ಮ ಕೈಗಳಿಗೆ ಕೃತಜ್ಞತೆಯನ್ನ ಹೇಳೋಣ. ಈ ಕೈಗಳಿಂದ ನಮ್ಗೆ ಇಡೀ ಜೀವನದಲ್ಲಿ ಏನೆಲ್ಲ ಅನುಕೂಲ ಆಗಿದೆ ಅದೆಲ್ಲವನ್ನ ನೆನೆಸ್ಕೊಳ್ಳಿ. ಸಾಕಷ್ಟು ರೀತಿಯ ಕೆಲಸಗಳಿಗೆ ಈ ಕೈಗಳು ನಮ್ಗೆ ಸಹಾಯ ಮಾಡಿವೆ. ಅದಕ್ಕೋಸ್ಕರ ನಾವು ಗ್ರಾಟಿಟ್ಯೂಡ್ ಸಲ್ಲಿಸೋಣ, ಕೃತಜ್ಞತೆಯನ್ನ ಸಲ್ಲಿಸೋಣ. ಮುಂದಕ್ಕೆ ಪಾದಗಳು. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡಿ. ನಿಮ್ಮ ಪಾದಗಳು ಮತ್ತು ಭೂಮಿಯ ನಡುವೆ ಇರುವಂತಹ ಸಂಪರ್ಕವನ್ನ ಗಮನಿಸಿ. ನಮ್ಮ ಕಾಲುಗಳಿಂದ ನಮ್ಗೆ ಸಿಕ್ಕಂತಹ ಎಲ್ಲ ಅನುಕೂಲಗಳನ್ನ ಮನಸ್ಸಿಗೆ ತಂದುಕೊಳ್ಳೋಣ. ನಮ್ಮ ದೇಹವನ್ನ ಓಡಾಡುವ ಹಾಗೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗುವ ಹಾಗೆ ನಮ್ಗೆ ಸಹಾಯ ಮಾಡ್ತಾ ಇರುವಂತಹ ಕಾಲುಗಳು, ನಮ್ಮ ದೇಹದ ತೂಕವನ್ನ ನಾವು ಓಡಾಡುವಾಗ ಸಹಾಯ ಮಾಡ್ತಾ ಇರುವಂತಹ ಈ ಪಾದಗಳು, ಅವೆಲ್ಲದಕ್ಕೂ ಕೂಡ ನಾವು ಧನ್ಯವಾದಗಳನ್ನ ಹೇಳೋಣ. ಈಗ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ ಬಿಡಿ. ನಾಲ್ಕನೆಯ ಕರ್ಮೇಂದ್ರಿಯ ವಾಯು, ಅಂದ್ರೆ ನಮ್ಮ ಗುದದ್ವಾರ. ನಮ್ಮ ದೇಹದ ಕಲ್ಮಶಗಳನ್ನ ಆಚೆ ಹಾಕೋದಿಕ್ಕೆ ಈ ಇಂದ್ರಿಯ ಎಷ್ಟೊಂದು ರೀತಿ ಸಹಾಯ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಕೃತಜ್ಞರಾಗಿರೋಣ. ಸಹಜ ಪ್ರಕ್ರಿಯೆಯಲ್ಲಿ, ಜೀರ್ಣಾಂಗ ಕ್ರಿಯೆಯಲ್ಲಿ ನಮ್ಗೆ ಸಹಾಯ ಮಾಡ್ತಾ ಇರುವಂತಹ ಈ ಅಂಗಕ್ಕೆ ಕೃತಜ್ಞತೆಯನ್ನ ಕೊಡಿ. ಈಗ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ. ಕೊನೆಯ ಕರ್ಮೇಂದ್ರಿಯಕ್ಕೆ ಬರೋಣ. ಉಪಸ್ಥ, ಅಂದರೆ ನಮ್ಮ ಜನನಾಂಗಗಳು.
ಇದರಿಂದ ನಮ್ಗೆ ಆಗ್ತಾ ಇರುವಂತಹ ಎಲ್ಲ ಅನುಕೂಲಗಳನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಈ ಒಂದು ಉಡುಗೊರೆಗೋಸ್ಕರ ನಾವು ಧನ್ಯರಾಗಿರೋಣ, ಕೃತಜ್ಞರಾಗಿರೋಣ. ನಮ್ಮಲ್ಲಿ ಸೃಜನಾತ್ಮಕ ಶಕ್ತಿಗೆ ಇದು ಸಹಾಯ ಮಾಡ್ತದೆ. ಈಗ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ, ನಿಧಾನಕ್ಕೆ ಹೊರಗೆ ಬಿಡಿ. ಎಲ್ಲ ಕರ್ಮೇಂದ್ರಿಯಗಳಿಗೆ ನಾವಿವಾಗ ಧನ್ಯವಾದಗಳನ್ನ ಹೇಳೋಣ. ವಾಕ್, ಪಾಣಿ ಅಂದ್ರೆ ಕೈಗಳು, ಪಾದ ಕಾಲುಗಳು, ಪಾಯು ಎಕ್ಸ್ಕ್ರಿಟರಿ ಆರ್ಗನ್ಸ್ ಮತ್ತು ಉಪಸ್ಥ ಜನನೇಂದ್ರಿಯದ ಭಾಗ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ನಮ್ಮ ಎರಡನೆಯ ಹಂತಕ್ಕೆ ಹೋಗೋಣ. ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ದೊಡ್ಡದಾದಂತಹ ಬಿಳಿಯ ಬೆಳಕಿನ ಸಮುದ್ರವೊಂದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ಬೆಳಕಿನ ಕಿರಣ ಕೆಳಗಡೆ ಬಂದು ನಿಮ್ಮ ತಲೆಯ ನೆತ್ತಿಯಿಂದ ಹಾದು ಬಂದು ಇಡೀ ದೇಹವನ್ನ ಪ್ರವೇಶಿಸುತ್ತಿರುವುದನ್ನ ಗಮನಿಸಿ. ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ನಿಮ್ಮ ದೇಹದಲ್ಲೆಲ್ಲ ಈಗ ಪಸರಿಸ್ತಾ ಇದೆ. ಈಗ ಆ ಶಕ್ತಿಯನ್ನ ನಿಮ್ಮ ಹೃದಯದ ಹತ್ರ ತಗೊಂಡ್ಬಂದು ಅದನ್ನ ನಿಮ್ಮ ತುಂಬಾ ಪ್ರೀತಿ ಪಾತ್ರರಾದಂತಹ ನಿಮ್ಮ ಮನೆಯವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡೋಣ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ. ಒಂದು ಕ್ಷಣ ಹಿಡಿದಿಟ್ಟುಕೊಂಡು ಬಾಯಿಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಅದನ್ನ ಶಬ್ದ ಮಾಡುತ್ತಾ ಆ ಶಕ್ತಿಯನ್ನ ನಮ್ಮ ಪ್ರತಿಪಾತ್ರರಿಗೆ ಟ್ರಾನ್ಸ್ಫರ್ ಮಾಡೋಣ, ಕಳುಹಿಸೋಣ, ಪಸರಿಸೋಣ. ಇನ್ನೆರಡು ಬಾರಿ ಮಾಡಿ. ಈಗ ಕೊನೆಯದಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಆಗ್ಬೇಕು ಅಂತ ಅನ್ಕೊಂಡಿರುವಂತಹ 1, 2, 3 ಗುರಿಗಳನ್ನ ಈಗಾಗಲೇ ಆಗಿ ಹೋಗಿದೆ ಅಂತ ಮನಸ್ಸಿನಲ್ಲಿ ಭಾವಿಸಿಕೊಳ್ಳೋಣ. ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದು ಹೋದ ನಂತರ ಸಿಗುವಂತಹ ಖುಷಿಯನ್ನ ಈಗಲೇ ಅನುಭವಿಸಿ. ಮುಂದುವರಿಸಿ. ಮುಂದಿನ 1 ನಿಮಿಷ.
ಈಗ ನಾನು 1 ರಿಂದ 5 ಎಣಿಸ್ತಾ ಬರ್ತೇನೆ. 5 ಎಣಿಸೋ ಹೊತ್ತಿಗೆ ಸಂತೋಷ, ಉಲ್ಲಾಸ, ಉತ್ಸಾಹದಿಂದ ನೀವು ಹೊರಗಡೆ ಬರ್ತೀರಾ. 1, ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. 2, ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡಿ. 3, ಬೆರಳುಗಳನ್ನ ಅಲ್ಲಾಡಿಸಿ 2 ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ಎದೆಯ ಹತ್ರ ಇಟ್ಟುಕೊಳ್ಳಿ. ತಲೆಯನ್ನ ಸ್ವಲ್ಪ ಬಾಗಿಸಿ ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ತಂದುಕೊಳ್ಳಿ. 4, 2 ಕೈಗಳಿಂದ ಒಂದಕ್ಕೊಂದು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ, ಮುಖಕ್ಕೆ ಕೊಡಿ. ನಿಧಾನಕ್ಕೆ, ಬಹಳ ನಿಧಾನಕ್ಕೆ 5 ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಈ ಅಭ್ಯಾಸವನ್ನ ನೀವು ಮಾಡಿದ್ದಕ್ಕೆ. ಇವತ್ತಿನ ಚಟುವಟಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದಕ್ಕೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಮೊದಲ ಬಾರಿ ಬಂದದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾಳೆ ದಿನದ ವಿಡಿಯೋವನ್ನ ನೀವು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ 12ನೇ ದಿನದ ಅಭ್ಯಾಸ ಪೂರ್ಣಗೊಂಡಿದೆ ಅಥವಾ 12th ಡೇ ಪ್ರಾಕ್ಟೀಸ್ ಕಂಪ್ಲೀಟೆಡ್ ಅಂತ. ಥ್ಯಾಂಕ್ ಯು. ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ. ಜೈ ಗುರುದೇವ್. ಧನ್ಯವಾದಗಳು. ನಮಸ್ತೆ.